My dear students, welcome to this class. So already in last class, so we were regarding about some adaptations of animals in this chapter, adaptation and survival of animals. So and also about the habitat, types of habitat. So there are two basically habitats are there, land habitat and water habitat. And again in land we see the five kinds of habitat: plains, forest, then which are those forest, like that, like it. And also we will discuss about that adaptations. Adaptations means the some animals they have to make favorable changes in their body to adjust them to living environment, to adjust them to living environment. So that changes are called what? Adaptations. Understand? Adaptations. If any animal if did not make any favorable changes in its body according to its living environment, it is unable to live on that habitat. It is unable to live on that habitat. Understand? So the only animals which have favorable adaptations in their body according to their living environment, they can only live in their habitat. Yes sir. Okay. So let us see which are the adaptations. What kind of adaptations we can see in the different animals. So let's see body coverings are there. What it is? Body coverings are there. Understand? Body coverings. So to protect the body from atmospheric conditions, some animals they have body coverings. Some animals they have body coverings. ಈ ಪರಿಸರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಂದ ತಮ್ಮ ದೇಹವನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಕೆಲವೊಂದಿಷ್ಟು ಪ್ರಾಣಿಗಳು ತಮ್ಮ ಮೈ ಮೇಲೆ ಒಂದಿಷ್ಟು ಕವರಿಂಗ್ಸ್ಗಳನ್ನು ಹೊಂದಿದ್ದಾವೆ. ಕವಚಗಳಂತ ಕರೀತೀವಿ ನಾವು. ಯಾವ ಆ ಥರ ಕವರಿಂಗ್ಸ್ಗಳು ನೋಡಿ, ಫಸ್ಟ್ ಬರೋದಿದೆ ಈ ಹೊಂದಾಣಿಕೆಗಳು. ಜೀವಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಲಾಸ್ಟ್ ಕ್ಲಾಸಲ್ಲಿ, ಜೀವಿಗಳು ಬದುಕಬೇಕಂದ್ರೆ ತಾವು ವಾಸ ಮಾಡ್ತಕ್ಕಂಥ ಪರಿಸರಕ್ಕೆ ತಕ್ಕಂತೆ ತಮ್ಮ ದೇಹದಲ್ಲಿ ಏನು ಮಾಡ್ಕೋಬೇಕಾಗ್ತದ, ಬದಲಾವಣೆಗಳನ್ನು ಮಾಡ್ಕೋಬೇಕಾಗತ್ತೆ. ಯಾವ ಜೀವಿ ಬದಲಾವಣೆ ಮಾಡ್ಕೊಳ್ಳುತ್ತ ತನ್ನ ಪರಿಸರಕ್ಕೆ ತಕ್ಕ ಹಾಗೆ ಆ ಜೀವಿ ಮಾತ್ರ ಬದುಕುತ್ತೆ. ತಾನು ವಾಸ ಮಾಡ್ತಕ್ಕಂಥ ಪರಿಸರಕ್ಕೆ ಅನುಗುಣವಾಗಿ ಯಾವ ಜೀವಿ ತನ್ನಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಿಲ್ಲ, ಅದು ಬದುಕಲಿಕ್ಕೆ ಅರ್ಹ ಅಲ್ಲ, ಅದು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗುತ್ತಾ ಮಕ್ಕಳೇ? ಓಕೆ, ಹಾಗಾದ್ರೆ ಬನ್ನಿ ಯಾವ ತರದ ಹೊಂದಾಣಿಕೆಗಳನ್ನು ನಾವು ನೋಡ್ಬೋದು ಬೇರೆ ಬೇರೆ ಜೀವಿಗಳನ್ನು ನೋಡೋದಕ್ಕೆ. ಫಸ್ಟ್ ಬರುತ್ತೆ ಈ ಬಾಡಿ ಕವರಿಂಗ್ಸ್. ಸೊ ಯಾವ್ಯಾವ ಬಾಡಿ ಕವರಿಂಗ್ಸು? ಸಿ, ಸ್ಕೇಲ್ಸ್ ಅಂತ ಬರುತ್ತೆ, ಹುರುಪೆಗಳಂತ ಕರೀತಾರೆ, ಸನ್ ಅಂದ್ರೆ ಶಂಖ ಅಂತ ಕರೀತಾರೆ, ಚಿಪ್ಪು ಅಂತ ಕೂಡ ಕರೀತಾರೆ. ಫರ್ ಆರ್ ಹೇರ್, ತುಪ್ಪಳ ಅಥವಾ ಕೂದಲು. ಫರ್ ಅಂದ್ರೆ ತುಪ್ಪಳ, ಹೇರ್ ಅಂದ್ರೆ ಕೂದಲು. ಪ್ರಾಣಿಗಳ ಮೇಲ್ಮೈ ಇದ್ರೆ ಅದು ಫರ್ ತುಪ್ಪಳ ಅಂತ ಕರೀತಾರೆ. ಮನುಷ್ಯರ ಮೇಲ್ಮೈ ಮೇಲೆ ಇರತಕ್ಕಂಥದ್ದನ್ನ ಕೂದಲು ಅಂತ ಕರೀತಾರೆ, ಹೇರ್ ಅಂತ ಕರೀತಾರೆ. ಫೆದರ್ಸ್ ಅಂದ್ರೆ ಗರಿಗಳು ಅಂತ ಕರೀತಾರೆ. ಓಕೆ, ಸೊ ದೀಸ್ ಆರ್ ದ ಸಮ್ ಬಾಡಿ ಕವರಿಂಗ್ಸ್ ವಿಚ್ ವಿ ಕ್ಯಾನ್ ಸೀ ಇನ್ ಡಿಫರೆಂಟ್ ಅನಿಮಲ್ಸ್. Okay, let's see the scales. What are the scales? In which animals we can see these scales? Example, snakes. Example, snakes, lizards, crocodiles, fish. So all these organisms they have what? Scales on their body. ಈ ಹಾವುಗಳಾಗಿರಲಿ, ಹಣ್ಣುಗಳಾಗಿರಲಿ, ಕ್ರೊಕೊಡೈಲ್ ಮೊಸಳೆಗಳಾಗಿರಲಿ, ಮೀನುಗಳಾಗಿರಲಿ, ಅವುಗಳ ಬಾಡಿ ಮೇಲೆ ಸ್ಕಿನ್ ನೋಡ್ರಿ ಸ್ವಲ್ಪ ಹಾರ್ಡ್ ಇದೆ, ಹಾರ್ಡ್ ಕವರಿಂಗ್ ಇದೆ, ಕವರಿಂಗ್ ಬಹಳ ಹಾರ್ಡ್ ಇದೆ. ಆ ಹಾರ್ಡ್ ಕವರಿಂಗ್ ಏನು ಕರೀತಾರೆ? ಸ್ಕೇಲ್ಸ್ ಅಂತ ಕರೀತಾರೆ. ಅದೇ ನೋಡ್ರಿ, ಅದು ಸ್ಕೇಲ ಇರಲಿ, ಸೆಲ್ಲ ಇರಲಿ, ಫರ್ ಇರಲಿ, ಫೆದರ್ಸ್ ಇರಲಿ, ಒಟ್ಟಾರೆ ಏನ್ ಮಾಡ್ತವೆ ಸರ್ ಇವು ಬಾಡಿ ಕವರಿಂಗ್ಸ್ಗಳು ಅಂತಂದ್ರೆ, ನಿಮ್ಮ ಮೈ ಮೇಲೆ ಕೂಡ ಕೂದಲಿದೆ, ದಟ್ ಈಸ್ ಯುವರ್ ಬಾಡಿ ಕವರಿಂಗ್. ಏನ್ ಮಾಡುತ್ತೆ ಸರ್ ಇದು? ಸೊ ಆಲ್ ದೀಸ್ ಬಾಡಿ ಕವರಿಂಗ್ಸ್ ದೇ ಪ್ರೊಟೆಕ್ಟ್ಸ್ ದ ಅನಿಮಲ್ ಫ್ರಾಮ್ cold and heat. They protect the animals from cold and heat. Kept in mind, very important. It may be scale, it may be what it is, sun, it may be fur, hair or feathers. So totally the main function of this body covering is protecting the animal body from the cold and heat.
ವಾತಾವರಣದಲ್ಲಿರ್ತಕ್ಕಂಥ ಶಾಖ ಮತ್ತು ಈ ತಂಪು ಅಂತ ಕರಿತಿರಲ್ಲ, ಅದರಿಂದ ಪ್ರಾಣಿಗಳ ದೇಹವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತವೆ ಇವೆಲ್ಲ. ಯಾವ ಈ ಬಾಡಿ ಕವರಿಂಗ್ಸ್. ಓಕೆನಾ? ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಬರುತ್ತೆ ಸೆಲ್. ಚಿಪ್ಪು ಅಂತ ಕರಿತೀವಿ ನೀವೆಲ್ಲ. ದೇಹದ ಮೇಲೆ ಚಿಪ್ಪುಗಳಿರ್ತವೆ, ಚಿಪ್ಪನ್ನು ಹಾಕೊಂಡು ಓಡಾಡ್ತಾ ಇರ್ತವೆ. ಯಾವ ಟಾರ್ಟಾಯ್ಸ್. ಆಮೆ ನೋಡಿರಿ, ಆಮೆ ಮೇಲ್ಗಡೆ ಬೆನ್ನಿನ ಮೇಲ್ಗಡೆ ಡಾರ್ಸಲ್ ಅಂತ ಕರಿತೀವಿ ನಾವು. ಡಾರ್ಸಲ್ ರೀಸನ್ ಅಲ್ಲಿ ನೋಡ್ರಿ ಒಂದು ಸೆಲ್ ಇರುತ್ತೆ ಆಮೆಗೆ. ಸ್ನೇಲ್ ಅಂದ್ರೆ ಗೊತ್ತಲ್ಲ, ಬಸವನ ಪಾದಗಳು ಬೆನ್ನ ಮೇಲೆ ಶಂಖವನ್ನು ಹಾಕೊಂಡು ಓಡಾಡ್ತಾ ಇರುತ್ತೆ, ತೆವಳುತ್ತಾ ಇರುತ್ತೆ. ಕ್ರೌಲಿಂಗ್ ಅಂತ ಕರಿತಾರೆ. ಕ್ರೌಲಿಂಗ್ ಅಂದ್ರೆ ತೆವಳುವುದು, ತೆವಳುವುದು ಚಲಿಸ್ತಾ ಇರುತ್ತೆ ಸ್ಲೋ ಆಗಿ. ಯಾವುದು? ಬಸವನ ಪಾದಗಳು. ನೋಡಿದಿರಿ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಪಿಕ್ಚರ್ ಇದೆ, ಪಿಕ್ಚರ್ ಕೊಟ್ಟಿದ್ದಾನೆ ನೋಡ್ರಿ. ಬೆನ್ನ ಮೇಲೆ ಏನಿರುತ್ತೆ? ಶಂಖ, ಅದು ಕೂಡ ಶಲ್. ಆಯಿಸ್ಟರ್, ಸಿಂಪಿ ಅಂತ ಕರಿತಾರೆ. ಅದು ಕೂಡ ಕಪ್ಪೆ ಚಿಪ್ಪು ಅಂತ ಕರಿತಾರೆ, ಕಪ್ಪೆ ಚಿಪ್ಪು, ಆಯಿಸ್ಟರ್. ಸೊ ಇವೆಲ್ಲ ಹಾರ್ಡ್ ಬಾಡಿ ಕವರಿಂಗ್ಸ್ ಇದಾವೆ. ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಂತ ಕರಿತೀರಿ, ಇವೆಲ್ಲ ಕಪ್ಪೆ ಚಿಪ್ಪುಗಳಂತ ಕರಿತೀರಿ. ಮೇಲ್ಗಡೆ ಸೆಲ್ಸ್ ಅಂತ ಕರಿತೀರಿ. ಇದರಿಂದ ರೆಡಿ ಆಗಿರ್ತವೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಂತ ರೆಡಿ ಆಗಿರ್ತವೆ. ಕ್ಯಾಲ್ಸಿಯಂ ಕಾರ್ಬೊನೇಟ್ ಇಂದ ರೆಡಿ ಆದಂತ ಬಾಡಿ ಕವರಿಂಗ್ಸ್ಗಳಿವೆಲ್ಲ. ಅದು ಎಲ್ಲಿ? ಟಾರ್ಟಾಯ್ಸ್ ಅಲ್ಲಿ ಆಗಿರ್ಬೋದು, ಸ್ನೇಲ್ ಅಲ್ಲಿ ಆಗಿರ್ಬೋದು, ಆಯಿಸ್ಟರ್ ಅಲ್ಲಿ ಆಗಿರ್ಬೋದು. ಸೊ ಒಂದು ಏನಾಗ್ತದೆ ನೋಡ್ರಿ, ಅವಕ್ಕೆ ಅಪಾಯ ಇದ್ದಾಗ, ಇನ್ ದ ಟೈಮ್ ಆಫ್ ಡೇಂಜರ್, ದೀಸ್ ಟಾರ್ಟಾಯ್ಸ್, ಸ್ನೇಲ್ ಅಂಡ್ ಆಯಿಸ್ಟರ್, ಅಂಡರ್ಸ್ಟ್ಯಾಂಡ್, ದೇ ಇಂಟ್ಯಾಕ್ಟ್ ಇನ್ ದೇರ್ ಹೆಡ್ಸ್ ಅಂಡ್ ಇವನ್ ಫೀಡ್ಸ್ ಇನ್ಸೈಡ್ ದ ಸೆಲ್. ಅವುಗಳಿಗೆ ಏನಾದ್ರೂ ಅಪಾಯ ಅಂತ ಬಂದಾಗ ಏನ್ ಮಾಡ್ತವೆ ಇವೆಲ್ಲ ಟಾರ್ಟಾಯ್ಸ್, ಸ್ನೇಲ್ ಮತ್ತು ಆಯಿಸ್ಟರ್, ಅಪಾಯ ಬಂದಾಗ ಏನ್ ಮಾಡ್ತಾವಂತೆ ಇವು ತಮ್ಮ ತಲೆ ಮತ್ತು ಎಲ್ಲ ಕಾಲುಗಳನ್ನ ತಗೊಂಡು ಎಲ್ಲಿ ಹಾಕ್ತವೆ? ಸೆಲ್ ಒಳಗಡೆ ಇಟ್ಕೊಂಡ್ಬಿಡ್ತವೆ, ಹೈಡ್ ಮಾಡ್ಕೊಂಡ್ಬಿಡ್ತವೆ, ಒಳಗಡೆ ಹೈಡ್ ಮಾಡ್ಕೊಂಡ್ಬಿಡ್ತವೆ. ಯಾವಾಗಿದು? ಇನ್ ದ ಟೈಮ್ ಆಫ್ ಡೇಂಜರ್, ದಿಸ್ ಟಾರ್ಟಾಯ್ಸ್, ಸ್ನೇಲ್ ಅಂಡ್ ಆಯಿಸ್ಟರ್, ದೇ ಇಂಟೇಕ್ ದಟ್ and hide even one limbs inside the cell. Understand? Then come to the fur or hair. So in animals we see the fur, in case of humans we see the hair. Understand? So totally this fur or hair that prevents the even humans and other animals from cold and heat. Okay, let's come. Last feathers is there. ಗರಿಗಳಂತ ಕರೀತೀರಿ. ಎಲ್ಲಿ ನೋಡ್ತೀರಿ ನೀವು ಗರಿ ಅಂದ ತಕ್ಷಣ ಏನಾಗುತ್ತೆ ನೆನಪಾಗುತ್ತೆ ನಿಮಗೆ? ಪಕ್ಷಿಗಳಲ್ಲಿ ನಾವೇನು ನೋಡ್ತೀವಿ? ಈ ಗರಿಗಳನ್ನು ನೋಡ್ತೀವಿ. ನಿಮಗೆಲ್ಲ ಗೊತ್ತಿದೆ ಸರ್, ಪಕ್ಷಿಗಳಲ್ಲಿ ಗರಿಗಳು ಯಾಕಿರ್ತವ್ರಿ? ಹಾರ್ಲಿಕ್ಕೆ. ಕೇವಲ ಹಾರ್ಲಿಕ್ಕೆ ಮಾತ್ರ ಗರಿಗಳಿಲ್ಲ ರೀ. ಏನ್ ಮಾಡ್ತಾ ಇದು ಕೂಡ, ಈ ಗರಿಗಳು ಕೂಡ ಏನ್ ಮಾಡ್ತವೆ ಅಂದ್ರೆ ಆ ಪಕ್ಷಿಗಳ ದೇಹವನ್ನ ಬೆಚ್ಚಗಿಡ್ತವೆ. ದೇ ವಾರ್ಮ್ ದಟ್ ಬಾಡಿ. ಅಂಡರ್ಸ್ಟ್ಯಾಂಡ್? ದೇ ಕೆಪ್ಟ್ ದೇರ್ ಬಾಡಿ ವೆರಿ ವಾರ್ಮ್. Understand? And also they prevents the body of that birds from cold and heat. So that is the function of feathers in birds. Okay? So this is about the body coverings. Understand? So next adaptation. Which is the next adaptation, sir? Let's see. Breathing organs in animals. See friends. Breathing organs in animals. This is the second adaptations which we can see in different animals. So already know that body coverings. Understand? Let's see. Breathing. It is a common process which we can see in all living beings. It's a very essential process. All animals intake what it is? Oxygen and breathe out the carbon dioxide. So to make this process, they need a breathing organs. Understand? Not all organisms have same body structures. Hence we can see the differences in the body structure of the animals. Let's see the second main adaptations, that is breathing organs in animals. Okay? So what kind of breathing organs in the different animals? We are also animals. We are considered as human beings, but we are also animals. We are also shows breathing. How do we breathe? With the help of lungs. We have two lungs are there. We have two lungs. With the help of these lungs, we show respiration. We breathe. Understand? So lungs are the breathing organs of us. ನಾವೆಲ್ಲ ಶ್ವಾಸಕೋಶಗಳಿಂದ ಉಸಿರಾಡ್ತೀವಿ. ಸೊ ಶ್ವಾಸಕೋಶಗಳು ನಮ್ಮ ಉಸಿರಾಟದ ಅಂಗಗಳು. ಬ್ರೀದಿಂಗ್ ಆರ್ಗನ್ಸ್ ಅಂದ್ರೆ ಏನು? ಉಸಿರಾಟದ ಅಂಗಗಳು. ಬನ್ನಿ ಹಾಗಾದ್ರೆ ಯಾವ್ಯಾವ ಜೀವಿಗಳಲ್ಲಿ ಯಾವ್ಯಾವ ತರಹದ ಉಸಿರಾಟದ ಅಂಗಗಳಿದಾವೆ ಅನ್ನೋದನ್ನ ನೋಡೋಣ ಅಂತ. ಓಕೆ, ಬರೀ ಇನ್ಸೆಕ್ಟ್ಸ್ ಅಂತ ಕರಿತೀರಿ. ಫಸ್ಟ್ ಒನ್ ಯಾವ್ದ್ರಿ? ಇನ್ಸೆಕ್ಟ್ಸ್ ಅಂತ ಕರಿತೀವಿ, ಕೀಟಗಳು. ಆಂಟ್ಸು, ಗ್ರಾಸ್ ಹಾಪರ್ಸು, ಮತ್ತೆ ಕಾಕ್ರೋಚಸ್ಸು, ಮಸ್ಕಿಟೋಸು, ಇವೆಲ್ಲ ಆಂಟ್ಸು, ಕಾಕ್ರೋಚಸ್ಸು, ಮಸ್ಕಿಟೋಸು, ದಿಸ್ ಕೈಂಡ್ ಆಫ್ ಇನ್ಸೆಕ್ಟ್ಸ್. ಅಂಡರ್ಸ್ಟ್ಯಾಂಡ್? ಇವನ್ ಮಾಕ್ಸ್, flies, all these are insects.
ನಿಮ್ಮ ಮನೆಗಳಲ್ಲಿ ನೋಡ್ತೀರಲ್ಲ ಇನ್ಸೆಕ್ಟ್ಗಳ ನೊಣ ಆಗಿರ್ಬೋದು, ಇರುವೆ ಆಗಿರ್ಬೋದು, ಜಿರಳೆ ಆಗಿರ್ಬೋದು, ಇವೆಲ್ಲ ಸೊಳ್ಳೆಗಳಾಗಿರ್ಬೋದು, ಇವೆಲ್ಲ ಇನ್ಸೆಕ್ಟ್ಗಳೇ, ಕೀಟಗಳಂತ ಕೊಂಡ್ರಾರಿ ಅಂತ ಕರಿತಿರೋಗಳೆಲ್ಲ ಕೀಟಗಳಂತ ಕರಿತೀವಿ. ನೋಡಿ ಕೀಟಗಳು ಬಹಳ ಚಿಕ್ಕದಿರ್ತವೆ, ಅವು ಕೂಡ ಉಸಿರಾಡ್ತವೆ. ಹಾಗಾದರೆ ಅವು ಹೆಂಗೆ ಉಸಿರಾಡ್ತವೆ ಸರ್? ನಮಗೆ ಮೂಗಿರುತ್ತಾ? ನೋ. ಏನಿರುತ್ತೆ ಅವ್ರ ಹತ್ರ? ಸ್ಪೈರಾಕಲ್ಸ್. ದೇ ಹ್ಯಾವ್ ಎ ಸ್ಪೈರಾಕಲ್, ಸ್ಮಾಲ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇರುತ್ತೆ, ಸ್ಪೈರಾಕಲ್ಸ್ ಅಂತ ಕರೀತಾರೆ. ಅದ್ರ ಮೂಲಕ ಉಸಿರಾಡ್ತವೆ ಅವು. ಟೆಕ್ಸ್ಟ್ ಬುಕ್ಕಲ್ಲಿ ಫಿಗರ್ ಇದೆ ನೋಡ್ರಿ, ಅರ್ಥ ಆಯ್ತಾ? ಸೊ ದ ರೆಸ್ಪಿರೇಟರಿ ಆರ್ ಬ್ರೀದಿಂಗ್ ಆರ್ಗನ್ ಆಫ್ ಎ ಇನ್ಸೆಕ್ಟ್ ಈಸ್ ಸ್ಪೈರಾಕಲ್ಸ್. ನೆನಪಿಡೋದು ಬಹಳ ಇಂಪಾರ್ಟೆಂಟ್. ರೆಸ್ಪಿರೇಟರಿ ಆರ್ಗನ್ಸ್ ಆಫ್ insect is spiracles. Either you can say breathing organs of insect is spiracles. In case of fishes, fishes are said to be aquatic animals. ನೀರಲ್ಲಿ ಇರ್ತವೆ ಅವು. ನಮಗೆ ಫ್ರೀ ಆಕ್ಸಿಜನ್ ಬೇಕಾಗಿಲ್ಲ, ನಾವೆಲ್ಲ ಅಟ್ಮಾಸ್ಫಿಯರ್ ಇದ್ದೀವಿ, ಲ್ಯಾಂಡ್ ಅಲ್ಲಿ ಇದ್ದೀವಿ, ಟೆರೆಸ್ಟ್ರಿಯಲ್ ಅನಿಮಲ್ ನಾವು. ವಿ ನೀಡ್ ಅ ಫ್ರೀ ಆಕ್ಸಿಜನ್. ನಮಗೆ ಫ್ರೀ ಆಕ್ಸಿಜನ್ ಬೇಕು. ಹ್ಯಾಂಕ್ಸ್ ವಿ ಹ್ಯಾವ್ ನೋಸ್, ವಿ ಇನ್ಹೇಲ್ ದ ಆಕ್ಸಿಜನ್ ವಿತ್ ದ ಹೆಲ್ಪ್ ಆಫ್ ನೋಸ್. ನಾವೆಲ್ಲ ಮೂಗಿನ ಮುಖಾಂತರ ಏನು ಮಾಡ್ತೀವಿ? ಆಕ್ಸಿಜನ್ ತಗೊಳ್ತೀವಿ. ಬಟ್ ಮೀನು ನೀರಲ್ಲಿ ಇರ್ತಕ್ಕಂಥದ್ದು, ಸೊ ನೀರಲ್ಲಿ ವಾಸ ಮಾಡ್ತಕ್ಕಂಥದ್ದು. ಅದಕ್ಕೆ ಹೊರಗಡೆ ಫ್ರೀ ಆಕ್ಸಿಜನ್ ಬೇಕಾಗಿಲ್ಲ, ನೀರಲ್ಲಿ ಇರುತ್ತೆ ಆಕ್ಸಿಜನ್, ಡಿಸಾಲ್ವ್ ಸ್ಟೇಟಲ್ಲಿ ಇರುತ್ತೆ, ನೀರಲ್ಲಿ ಕರಗಿರುತ್ತೆ. ಆ ಕರಗಿದಂಥ ಆಕ್ಸಿಜನ್ ಉಸಿರಾಡುತ್ತೆ ಅದು ಮೀನು. ಸೊ ಆ ನೀರಲ್ಲಿ ಕರಗಿದ ಆಕ್ಸಿಜನ್ ಅನ್ನು ಉಸಿರಾಡಲಿಕ್ಕೆ ಏನಿದೆ ಅದರಲ್ಲಿ? ಗಿಲ್ಸ್ ಇದೆ. ಗಿಲ್ಸ್ ದೇ ಹೆಲ್ಪ್ಸ್ ಟು ರೆಸ್ಪೈರ್ ದ ಡಿಸಾಲ್ವ್ಡ್ ಆಕ್ಸಿಜನ್ ಇನ್ ವಾಟರ್. ನೀರಿನಲ್ಲಿ ಕರಗಿದಂತಹ ಆಕ್ಸಿಜನ್ ಅನ್ನು ಕೂಡ ಉಸಿರಾಡಲಿಕ್ಕೆ ಅನುಕೂಲ ಆಗುವಂತಹ ಉಸಿರಾಟದ ಅಂಗ ಮೀನುಗಳಲ್ಲಿದೆ, ಅದು ಗಿಲ್ಸ್ ಅಂತ ಕರೀತೀವಿ. ಅದೇ ಮೀನೆಲ್ಲ ತಂದ್ರೆ ಎಲ್ಲದ ಮೇಲೆ ಹಾಕ್ರಿ, ಉಸಿರಾಡ್ಲಿಕ್ಕೆ ಆಗಲ್ಲ. ಯಾಕೆ? ಮೂಗಿಲ್ಲ, ಅದಕ್ಕೆ ಗಿಲ್ಸ್ ಇದೆ. ಸೊ ಆ ಗಿಲ್ಸ್ ಏನ್ ಮಾಡುತ್ತೆ? ಡಿಸಾಲ್ವ್ ಆಕ್ಸಿಜನ್ ಅನ್ನ ರೆಸ್ಪೈರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಫ್ರೀ ಆಕ್ಸಿಜನ್ ಅನ್ನಲ್ಲ. ಅದೇ ನಮ್ಮನ್ನು ನೀರಲ್ಲಿ ಬಿಟ್ಟರೆ ಉಸಿರಾಡ್ತೀರೇನು? ಆಗಲ್ಲ ರೀ. ಯಾಕೆ? ನಮ್ಗೆ ನೋಸ್ ಇದೆ, ನಮಗೆ ಫ್ರೀ ಆಕ್ಸಿಜನ್ ಬೇಕು. ಡಿಸಾಲ್ವ್ ಆಕ್ಸಿಜನ್ ಅನ್ನ ರೆಸ್ಪಿರೇಷನ್ ಮಾಡ್ಲಿಕ್ಕೆ ಆಗಲ್ಲ ನಮಗೆ. ಅರ್ಥ ಆಗುತ್ತಾ? Hence, the breathing organs in fishes are gills. Understand? Okay. Then frogs and earthworms ಅಂತ ಬರುತ್ತೆ. ಕಪ್ಪೆಗಳು, ಎರೆಹುಳುಗಳು. ನೋಡ್ರಿ, ಕಪ್ಪೆ ನೋಡಿದ್ರಿ, ಎರೆಹುಳು ನೋಡಿದ್ರಿ. ಈಗೆಲ್ಲ ರೇನಿ ಸೀಸನ್ ಇದೆ ರೀ, ಮಳೆಗಾಲದಲ್ಲಿ ನೀವು ನೋಡ್ತೀರಿ ಎಲ್ಲಿ ಬೇಕಲ್ಲಿ earthwormsಗಳನ್ನ ಮಣ್ಣಲ್ಲಿ ಇರ್ತವೆ ನೋಡ್ರಿ, earthworms. ಸೊ ಅದರದ್ದೇನೋ ಬ್ರೀದಿಂಗ್ ಆರ್ಗನ್ ಮಾಯಿಸ್ಟ್ ಸ್ಕಿನ್ ಅಂತ ಕರಿತೀವಿ ನಾವು. ತೇವ ಭರಿತ ಚರ್ಮದ ಮೂಲಕ ಉಸಿರಾಡ್ತವೆ ನೋಡ್ರಿ. ಯಾವುದಿದು? ಅರ್ತ್ ವರ್ಮ್ ಮತ್ತು ಫ್ರಾಗ್ಸ್. ಇವೆಲ್ಲ ಏನ್ ಮಾಡ್ತವೆ? ಚರ್ಮದ ಮೂಲಕ ಉಸಿರಾಡ್ತವೆ. ಬಟ್ ಒಂದಿದೆ, ಯಾವುದೋ ಫ್ರಾಗ್ ಇದೆ. ಫ್ರಾಗ್ ಏನ್ ಮಾಡುತ್ತೆ? ನೀರಲ್ಲಿರುವಾಗ ಚರ್ಮದ ಮೂಲಕ ಉಸಿರಾಡುತ್ತೆ. ಅದನ್ನ ಅರ್ಥ ಮಾಡ್ತಾರೆ, ವೆರಿ ಇಂಪಾರ್ಟೆಂಟ್. ದ ಫ್ರಾಗ್ that respire with a moist skin when it is in water. ನೀರಲ್ಲಿರ್ಬೇಕಾದ್ರೆ ಏನ್ ಮಾಡುತ್ತೆ? ಕಪ್ಪೆ ಮಾಯಿಸ್ಟ್ ಸ್ಕಿನ್, ಚರ್ಮದ ಮೂಲಕ ಉಸಿರಾಡುತ್ತೆ. ಅದೇ ಕಪ್ಪೆ ನೆಲದ ಮೇಲೆ ಬಂತು ಅಂದ್ರೆ ಏನ್ ಮಾಡುತ್ತೆ? ಅದು ಲಂಗ್ಸ್ ಇದೆ, ಅದಕ್ಕೆ ಶ್ವಾಸಕೋಶಗಳಿದೆ, ನಿಮ್ಮ ಹಾಗೆ ಲಂಗ್ಸ್ ಇದೆ. ವೆನ್ ಅ ಫ್ರಾಗ್ ಇನ್ ಅ ಲ್ಯಾಂಡ್ ಇಟ್ ರೆಸ್ಪೈರ್ ವಿತ್ ದ ಹೆಲ್ಪ್ ಆಫ್ ಲಂಗ್ಸ್. ನೋಡ್ರಿ, ಕಪ್ಪೆ ಎರಡೂ ತರ ಉಸಿರಾಡುತ್ತೆ. ನೀರಲ್ಲಿ ಇರ್ಬೇಕಾದ್ರೆ ಚರ್ಮದ ಮೂಲಕ ಉಸಿರಾಡುತ್ತೆ, ನೆಲದ ಮೇಲೆ ಬಂದ್ರೆ ಲಂಗ್ಸ್, ಶ್ವಾಸಕೋಶಗಳ ಮೂಲಕ ಉಸಿರಾಡುತ್ತೆ. ಇದು ಕಪ್ಪೆ ಇದೆಯಲ್ಲ, ನೀರು ಮತ್ತು ನೆಲ ಎರಡೂ ಕಡೆ ವಾಸ ಮಾಡುತ್ತೆ. ನಮಗಂತ ಅದೃಷ್ಟ ಇಲ್ಲ ಮಕ್ಕಳ, ನಮಗಂತ ಅದೃಷ್ಟ ಇಲ್ಲ. ನಮಗೂ ನೀರಲ್ಲಿ ವಾಸ ಮಾಡೋಕ್ಕೆ, ನೆಲದ ಮೇಲೆ ವಾಸ ಮಾಡಲಿಕ್ಕೆ ಎರಡೂ ಥರ ನಮಗೆ ಅಡಾಪ್ಟೇಷನ್ಸ್ ಇಲ್ಲ ನಮ್ಮ ಬಾಡಿಯಲ್ಲಿ. ವಿ ಹ್ಯಾವ್ ಓನ್ಲಿ ಅಡಾಪ್ಟೆಡ್ ಟು ದಿಸ್ ಟೆರೆಸ್ಟ್ರಿಯಲ್ ಹ್ಯಾಬಿಟೇಟ್. ನಾವು ಕೇವಲ ಭೂಮಿ ಮೇಲೆ ಏನೋ ನೆಲದ ಮೇಲೆ ಮಾತ್ರ ವಾಸ ಮಾಡಲಿಕ್ಕೆ ಯೋಗ್ಯರಿದ್ದೀವಿ. ನೀರಲ್ಲಿ ಹೋಗಿ ಇಳಿಸಿದ್ರೆ ನಮಗೆ ಉಸಿರಲಿಕ್ಕೆ ಬರಲ್ಲ. ವಿ ಡೋಂಟ್ ಹ್ಯಾವ್ ಅಡಾಪ್ಟೇಷನ್ಸ್ ಲೈಕ್ ಸಚ್ ಲೈಕ್ ಎ ಗಿಲ್ಸ್. ಅಂಡರ್ಸ್ಟ್ಯಾಂಡ್? ಮಾಯ್ಸ್ಟ್ ಸ್ಕಿನ್ ಇಲ್ಲ, ಗಿಲ್ಸ್ ಇಲ್ಲ. ಆ ಥರ ಇದ್ರೆ ನಾವು ಕೂಡ ನೀರಲ್ಲಿ ಇದ್ಕೊಂಡು ವಾಸ ಮಾಡ್ಬೋದಿತ್ತು. ಅರ್ಥ ಆಯ್ತಾ? ಸೊ ಕಪ್ಪೆಗೆ ಅಂತ ಒಂದು ಅವಕಾಶ ಇದೆ ನೋಡ್ರಿ, ಎರಡು ಕಡೆ ವಾಸ ಮಾಡುತ್ತೆ. ಇವನ್ ಫ್ರಾಗ್ಸ್ ಕ್ಯಾನ್ ಲಿವ್ ಬೋತ್ ಆನ್ ಲ್ಯಾಂಡ್ ಅಂಡ್ ಇನ್ ವಾಟರ್. ಹಾಗಾಗಿ ಇವುಗಳಿಗೆ ಏನಂತಾರೆ? ಆಂಫಿಬಿಯನ್ ಅಂತ ಕರೀತಾರೆ. ಏನು? ಆಂಫಿಬಿಯನ್. ಅರ್ಥ ಮಾಡ್ಕೊ, ಏನಿದು? ಆಂಫಿಬಿಯನ್. ಆಂಫಿಬಿಯನ್ ಅಂದ್ರೆ ಉಭಯವಾಸಿ ಅಂತಾರೆ. ಏನಂತಾರೆ? ಉಭಯವಾಸಿ ಪ್ರಾಣಿ ಅಂತಾರೆ. ಅಂದ್ರೆ ಎರಡು ಕಡೆ ವಾಸ ಮಾಡುತ್ತೆ ಇದು, ನೀರು ಮತ್ತು ನೆಲ ಎರಡೂ ಕಡೆ ವಾಸ ಮಾಡ್ತಕ್ಕಂಥ ಪ್ರಾಣಿ ಇದು. The animals which can live both on land also in water, they are said to be amphibians. ಅರ್ಥ ಆಯ್ತಾ? ನೀರು ಮತ್ತು ನೆಲ ಎರಡು ಕಡೆ ವಾಸ ಮಾಡತಕ್ಕಂಥ ಪ್ರಾಣಿಗಳಿಗೆ ಉಭಯವಾಸಿಗಳು ಕರೀತಾರೆ. ಬೆಸ್ಟ್ ಎಕ್ಸಾಂಪಲ್ ಫ್ರಾಗ್. ಯಾಕೆ? ನೆಲದ ಮೇಲೆ ಇದ್ದಾಗ ಲಂಗ್ಸ್ ಮೂಲಕ ಉಸಿರಾಡುತ್ತೆ, ನೀರಲ್ಲಿದ್ದಾಗ ಮಾಯಿಸ್ಟ್ ಸ್ಕಿನ್ ಮೂಲಕ ಉಸಿರಾಡುತ್ತೆ. ಅರ್ಥ ಆಗುತ್ತಾ? ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಇನ್ಸೆಕ್ಟ್ ಆಯ್ತು, ಫಿಶ್ ಆಯ್ತು, ಫ್ರಾಗ್ಸ್ ಮತ್ತು earthworms ಆಯ್ತು. ನೋಡ್ರಿ, ಇನ್ನು ಉಳಿದೆಲ್ಲ ಪ್ರಾಣಿಗಳು. ಇವೆಲ್ಲ ಬಿಟ್ಟು ಉಳಿದು ಪ್ರಾಣಿಗಳಿದಾವಲ್ಲ, ಸಿ ಎಕ್ಸೆಪ್ಟ್ ಇನ್ಸೆಕ್ಟ್ ಅಂಡ್
some aquatic animals except insect and some aquatic animals. ಕೆಲವೊಂದಿಷ್ಟು ಕೀಟಗಳನ್ನು ಬಿಟ್ಟರೆ ಕೆಲವೊಂದಿಷ್ಟು ಜಲಚರ ಪ್ರಾಣಿಗಳು, ಮೀನನ್ನು ಬಿಟ್ಟರೆ, ಮೀನಲ್ಲಿ ಗಿಲ್ಸ್ ನೋಡ್ತೇವೆ, ಮೀನು ಬಿಟ್ಟು ಮತ್ತೆ ಏನು ನೋಡ್ತಾರೆ ನೀರಲ್ಲೇ ಡಾಲ್ಫಿನ್ ನೋಡ್ತೀರಿ, ವೇಲ್ಸ್ ತಿಮಿಂಗ್ಲ ನೋಡ್ತೀರಿ, ಇವು ಅಕ್ವಾಟಿಕ್ ಅನಿಮಲ್ಸ್ಗಳೇ. ಆದರೆ ಅವುಗಳಲ್ಲಿ ಗಿಲ್ಸ್ ಇಲ್ಲ. ಫಿಶ್ ಅಲ್ಲಿ ಇರೋ ಹಾಗೆ ಅವ್ರ ಹತ್ರ ಗಿಲ್ಸ್ ಇಲ್ಲ. ಅವ್ರ ಹತ್ರ ಏನಿದಾವೆ? ಲಂಗ್ಸ್ ಇದಾವೆ. ನಮ್ಮ ಹಾಗೆ ಲಂಗ್ಸ್ ಇದಾವೆ. ಅವು ನಮ್ಮಂಗೆ ಉಸಿರಾಡ್ತವೆ. ಅರ್ಥ ಆಯ್ತಾ? ನಮಗೂ ಲಂಗ್ಸ್ ಇದೆ. ಗಾಳಿನ ಒಳ ತಗೊಳಕ್ಕೆ ಯಾವಾಗ ಇದೆ? ನೋಸ್ ಇದೆ. ನೋಸ್ ಮೂಲಕ ಗಾಳಿನ ಒಳಗಡೆ ತಗೋತೀವಿ ನಾವು. ಆ ಡಾಲ್ಫಿನ್ ಮತ್ತು ವೇಲ್ಸ್ಗಳು ಕೂಡ ನಮ್ಮಂಗೆ ಏನಿದಾವೆ? ಶ್ವಾಸಕೋಶಗಳಿದೆ, ಲಂಗ್ಸ್ ಇದಾವೆ ಅವಕ್ಕೆ. ನಮಗೆ ಹೆಂಗೆ ಮೂಗಿನ ಹೊಳ್ಳೆಗಳಿದಾವ ಹಂಗೆ ಅವಕ್ಕೆ ಡಾಲ್ಫಿನ್ಗಳಿಗೆ ಬ್ಲೋ ಹೋಲ್ಸ್ ಅಂತ ಕರಿತಾರೆ. ಬ್ಲೋ ಹೋಲ್ಸ್, ನಾಸ್ಟ್ರಿಲ್, ಮೂಗಿನ ಹೊಳ್ಳೆಗಳನ್ನು ಕರಿತಿಲ್ಲ, ಅವಕ್ಕೂ ಬ್ಲೋ ಹೋಲ್ಸ್ಗಳಿದಾವೆ. ಅವು ಉಸಿರಾಡ್ಬೇಕಾದ್ರೆ ಏನ್ ಮಾಡ್ತವೆ? ತಿಮಿಂಗಿಲಗಳು ಮತ್ತು ಡಾಲ್ಫಿನ್ಗಳು ನೀರಿನಿಂದ ಜೋರಾಗಿ ಆಚೆ ಬರ್ತವೆ ನೋಡ್ರಿ, ಹಾರಿ ಮತ್ತೆ ನೀರಲ್ಲಿ ಧುಮುಕ್ತವೆ. ಅರ್ಥ ಆಯ್ತಾ? ಸೊ ಈ ತರ ಜಂಪ್ ಹೊಡಿತಿರ್ತವೆ ನೋಡ್ರಿ ತಿಮಿಂಗಿಲಗಳು ಮತ್ತು ಡಾಲ್ಫಿನ್ಗಳು ಸಮುದ್ರಗಳಲ್ಲಿ. ಯಾಕೆ ಹೊರಗಡೆ ಬಂದು ಜಂಪ್ ಹೊಡಿತವೆ ನೀರಲ್ಲಿ ಅಂತಂದ್ರೆ ಅವಕ್ಕೆ ಉಸಿರಾಡ್ಲಿಕ್ಕೆ ಆಕ್ಸಿಜನ್ ಬೇಕಾಗಿರುತ್ತೆ. ಆಕ್ಸಿಜನ್ ಬೇಕಂದ್ರೆ ನೀರಿಂದ ಆಚೆ ಬರ್ತವೆ. ಬ್ಲೋ ಹೋಲ್ಸ್ ಇರುತ್ತೆ ಅವಕ್ಕೆ ತಿಮಿಂಗಿಲಗಳು ಮತ್ತು ಡಾಲ್ಫಿನ್ಗಳು. ಆಕ್ಸಿಜನ್ ತಗೋತವೆ, ಒಳಗಡೆ ಹೋಗ್ತವೆ. ಅರ್ಥ ಆಯ್ತಾ? ಯಾಕೆ? ಅವು ನಮ್ಮ ಹಾಗೆ ಮ್ಯಾಮಲ್ಸ್ಗಳೇ, ಸಸ್ತನಿಗಳಂತ ಕರಿತೀವಿ ನಾವು. ಲಂಗ್ಸ್ ಇದಾವೆ ಅವಕ್ಕೆ ಉಸಿರಾಡಲಿಕ್ಕೆ. ಸೊ ವಿ ಹ್ಯಾವ್ ಆಲ್ಸೋ ಲಂಗ್ಸ್ ಫಾರ್ ಅವರ್ ರೆಸ್ಪಿರೇಷನ್. So this is a breathing organs in a different animals. Insects breathe with the help of spiracles, fishes breathe with the help of gills, and frogs and earthworms moist skin. In case of land, frogs respire with the lungs. In case of water, frogs respire with the moist skin. Except insect and some aquatic animals, all organisms they respire with the help of lungs. Understand? Okay, dear students. The next upcoming concept is the movement in animals. Movement in animals. So movement is bರುತ್ತೆ. Movement. Body coverings ಆಯಿತು, breathing organs ಆಯಿತು. ನೆಕ್ಸ್ಟ್ ಬರುತ್ತೆ ಮೂವ್ಮೆಂಟ್ಸ್ ಬರುತ್ತೆ. ಮೂವ್ಮೆಂಟ್ ಆರ್ಗನ್ಸ್, ಲೋಕೋಮೋಟರಿ ಆರ್ಗನ್ಸ್ ಅಂತ ಕರಿತೀವಿ ನಾವು. ನಾವೆಲ್ಲ ಚಲಿಸಲಿಕ್ಕೆ ನಮ್ಮ ಹತ್ರ ಏನಿದೆ? ಕಾಲುಗಳಿದೆ. ಈ ಪ್ರಾಣಿಗಳನ್ನು ಬರುತ್ತೆ ಇಲ್ಲಿ ಏನಿದೆ? ಅಕ್ವಾಟಿಕ್ ಅನಿಮಲ್ಸು. ಸೊ ಕ್ಲಾಸಿಫೈ ಮಾಡ್ತಾ ಹೋಗ್ತಾರೆ ಇಲ್ಲಿ ಅನಿಮಲ್ಸ್ಗಳನ್ನು. ಟೆರೆಸ್ಟ್ರಿಯಲ್ ಅನಿಮಲ್ಸ್, ಅಕ್ವಾಟಿಕ್ ಅನಿಮಲ್ಸ್ ಆ್ಯಂಡ್ ಏರಿಯಲ್ ಅನಿಮಲ್ಸ್ ಅಂತ. ಟೆರೆಸ್ಟ್ರಿಯಲ್ ಅಂದರೆ ನೆಲದ ಮೇಲೆ ಓಡಾಡ್ತಕ್ಕಂಥ ಪ್ರಾಣಿಗಳು, ಅಕ್ವಾಟಿಕ್ ಅಂದರೆ ನೀರಲ್ಲಿ ಇರ್ತಕ್ಕಂಥ, ಏರಿಯಲ್ ಅಂದರೆ ಗಾಳಿಯಲ್ಲಿ ಹಾರಾಡ್ತಕ್ಕಂಥ ಪ್ರಾಣಿಗಳು. ಸೊ ಇದರ ಬೇರೆ ಬೇರೆ ಪ್ರಾಣಿಗಳಲ್ಲಿ ಮೂಮೆಂಟ್ಸ್ ಯಾವ ಥರ ಇದೆ, ಅವೆಲ್ಲ ಹೇಗೆ ಚಲಿಸ್ತವೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ, ಯಾವ ಥರ ಆರ್ಗನ್ಸ್ಗಳನ್ನು ನಾವು ಯೂಸ್ ಮಾಡ್ತವೆ ಅನ್ನೋದನ್ನು ಡಿಟೇಲ್ ಆಗಿ ನಾವು ಏನು ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿವರೆಗೆ ಏನು ತಿಳ್ಕೊಂಡ್ರೆ ನೀವು ಬಾಡಿ ಕವರಿಂಗ್ಸ್ ಮತ್ತು ಬ್ರೀದಿಂಗ್ ಆರ್ಗನ್ಸ್ಗಳನ್ನ ತಿಳ್ಕೊಂಡಿರಿ. ಅದು ನೀಟಾಗಿ ನೀವು ಅಲ್ಲಿ ಬರ್ಕೋರಿ, ಓದ್ರಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ನಾವು? ಸೊ ವಿ ವಿಲ್ ಡಿಸ್ಕಸ್ ದ ನೆಕ್ಸ್ಟ್ ಬಾಡಿ ಮೂಮೆಂಟ್ಸ್. So movements in a different animals, that is the third main adaptations which we can see in other animals. So we will discuss clearly about the different kinds of movements in other animals in next classes. Okay, thank you for watching this class, students.